ಕಾಗಿನೆಲೆ ಕನಕ ಗುರುಪೀಠದ ಕಲಬುರ್ಗಿ ವಿಭಾಗದ ತಿಂತಿಣಿ ಮಠದ ಮಠಾಧೀಶರಾದ ಶ್ರೀ ಸಿದ್ದರಾಮಾನಂದ ಸ್ವಾಮೀಜಿರವರು ಜನವರಿ 15ರಂದು ಶಿವೈಕ್ಯರಾಗಿದ್ದಾರೆ. ಅಗಲಿಕೆ ಹಿನ್ನೆಲೆಯಲ್ಲಿ ಮಠದ ವತಿಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಸ್ವಾಮೀಜಿಯವರ ಪುಣ್ಯ ಸ್ಮರಣೆ ಪ್ರಯುಕ್ತ ಇದೇ ಜನವರಿ 31ರಂದು ಷೋಡಶಿ ಕಾರ್ಯಕ್ರಮ ಮತ್ತು ಫೆಬ್ರವರಿ 1ರಂದು ನುಡಿನಮನ ಕಾರ್ಯಕ್ರಮ ನಡೆಯಲಿದ್ದು ಮತ್ತು ಜನವರಿ 31ರಂದು ಕಾರ್ಯಕ್ರಮದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಸಂತರು, ಪೂಜ್ಯರು ಹಾಗೂ ಗುರುಗಳು ಭಾಗವಹಿಸಲಿದ್ದಾರೆ. ಫೆಬ್ರವರಿ 1ರಂದು ನಡೆಯುವ ನುಡಿನಮನ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಸಚಿವರು ಆಗಮಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಮಸ್ತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ವತಿಯಿಂದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್, ಕಲಬುರಗಿ. ಕಲಬುರಗಿ ವಿಭಾಗದ ತಿಂತಿಣಿ ಮಠದ ಮಠಾಧೀಶರಾದಂತಹ ಶ್ರೀ ಸಿದ್ದರಾಮಾನಂದ 15/1/2021 ಶಿವೈಕ್ಯರಾಗಿರುವುದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದರ ಪ್ರಯುಕ್ತ 31ನೇ ತಾರೀಕು ಒಂದು ಷೋಡಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಷೋಡಶ ಕಾರ್ಯಕ್ರಮದಲ್ಲಿ ಸುಮಾರು 100 ಮಂದಿ ಸಂತರು, ಪೂಜ್ಯರು ಮತ್ತು ಗುರುಗಳು ಭಾಗವಹಿಸುವ ಒಂದು ನಿರೀಕ್ಷೆ ಇದೆ. ಆ ಕಾರ್ಯಕ್ರಮದಲ್ಲಿ ಅವರಿಗೆ ಗುರು ಕಾಣಿಕೆಯನ್ನು ಮತ್ತು ಏನು ಅವರಿಗೆ ದಾನ ಧರ್ಮ ಮಾಡಬೇಕು ಅವ್ರ ಹೆಸರಲ್ಲಿ ಅಂತಂದೆಯೋ ಅದು ಗುರುಗಳಿಗೇನೆ ಮತ್ತು ಅವರ ಒಂದು ಪರಂಪರೆಗೆ ಕೊಡುವಂಥ ಒಂದು ಕಾರ್ಯಕ್ರಮ ನಡೆಯುತ್ತಾ ಇರೋದರಿಂದ ಆ ಒಂದು ನೇತೃತ್ವವನ್ನು ಜಗದ್ಗುರುಗಳು, ಕನಕಗುರು ಪೀಠದ ಜಗದ್ಗುರುಗಳು ವಹಿಸಿಕೊಂಡಿದ್ದಾರೆ. ಅವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ನಡೀತದೆ. 1ನೇ ತಾರೀಕು ನುಡಿನಮನ ಕಾರ್ಯಕ್ರಮ. ಈ ನುಡಿನಮನ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು, ಏಕೆಂದರೆ ಕನಕಗುರು ಪೀಠ ಸ್ಥಾಪನೆ ಮಾಡೋದಕ್ಕೆ ಅವ್ರದ್ದೇ ಆದಂತಹ ದೊಡ್ಡ ಕೊಡುಗೆ ಇದೆ. ಆ ಒಂದು ಪ್ರಯುಕ್ತ ಅವರ 31ನೇ ತಾರೀಕು ಕಾರ್ಯಕ್ರಮ ಮುಗಿದ ನಂತರ ನುಡಿನಮನ ಕಾರ್ಯಕ್ರಮವನ್ನು 1ನೇ ತಾರೀಕು ಮಾಡಬೇಕು ಅಂತ ಅವರು ಇಚ್ಛೆ ಪಟ್ಟಿರೋದ್ರಿಂದ ಆ ನುಡಿನಮನ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರೆ, ಮಂತ್ರಿಗಳು ಕೂಡ ಬರ್ತಾರೆ. ಎಲ್ಲ ರಾಜ್ಯದ ಎಲ್ಲ ಜಾತ್ಯತೀತವಾಗಿ ಅವರ ಒಂದು ಮಠದ ಭಕ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಶಾಸಕರುಗಳು, ನಮ್ಮ ಕುರುಬರ ಸಂಘಗಳು, ಜಿಲ್ಲಾ ಸಂಘಗಳು, ರಾಜ್ಯ ಸಂಘಗಳು, ತಾಲೂಕು ಸಂಘಗಳು, ಎಲ್ಲ ಸಂಘಗಳ ಪದಾಧಿಕಾರಿಗಳು, ಸದಸ್ಯರುಗಳು ಅಲ್ಲಿ ಸೇರುವಂಥ ಒಂದು ನಿರೀಕ್ಷೆ ಇದೆ. ಸುಮಾರು 30ರಿಂದ 40 ಸಾವಿರ ಮಂದಿ ಸೇರುವಂಥ ಒಂದು ಕಾರ್ಯಕ್ರಮ ಇದು ನಡೆಯೋದ್ರಿಂದ ಈ ಭಾಗದಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಕೇಳ್ಕೊಳ್ಳೋದಕ್ಕೆ, ತಮ್ಮ ಮುಖಾಂತರ ಕೇಳ್ಕೊಳ್ಳೋದಕ್ಕೆ ಈ ಒಂದು ಸುದ್ದಿಗೋಷ್ಠಿಯನ್ನು ಕಾಗಿನೆಲೆ ಕನಕ ಗುರುಪೀಠದ ಪರಮ ಪೂಜ್ಯರಾಗಿರುವಂಥ ಶ್ರೀ ಸಿದ್ದರಾಮಾನಂದ ಪುರಿ ಮಹಾಸ್ವಾಮಿಗಳು ದಿನಾಂಕ 15/1/2026ರಂದು ಲಿಂಗೈಕ್ಯರಾಗಿದ್ದಾರೆ. ಆ ಲಿಂಗೈಕ್ಯರಾಗಿದ್ದ ಪ್ರಯುಕ್ತ ದಿನಾಂಕ 31/1/2026ರಂದು ಕಾಗಿನೆಲೆ ಮಠದಲ್ಲಿ ಅವರು 16 ದಿನ ಶಿವೈಕ್ಯರಾಗಿದ್ದ 16 ದಿನ ಕಾರ್ಯಕ್ರಮವನ್ನು ನಾಡಿನ ನಮ್ಮ ಕರ್ನಾಟಕ ನಿರಂಜನಾನಂದಪುರಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ 16 ದಿನ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ನಾಡಿನ ಹರಗುರು ಚರಮೂರ್ತಿಗಳು, ಎಲ್ಲ ಮಠಾಧೀಶರುಗಳು ಭಾಗವಹಿಸಿ, 100 ಮಠಾಧೀಶರು ಭಾಗವಹಿಸಿ ಅವತ್ತು 16 ದಿನ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ. ಮರುದಿನ 1ನೇ ತಾರೀಕು ಈ ನಾಡಿನ ಮುಖ್ಯಮಂತ್ರಿಗಳಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯರು ಭಾಗವಹಿಸಿ ಪೂಜ್ಯರಿಗೆ ನುಡಿನಮನ ಸಲ್ಲಿಸಲಾಗ್ತದೆ. ರಾಜ್ಯ ಕುರುಬರ ಸಂಘ ವಿಶೇಷ ಕಾರ್ಯಕ್ರಮ ಎಲ್ಲಿ ಮಾಡಲಾಗ್ತದೆ? ತಿಂತಿಣಿ ಮಠದಲ್ಲಿ. ದೇವದುರ್ಗ ತಾಲೂಕು ತಿಂತಿಣಿ ಮಠದಲ್ಲಿ ಮಾಡ್ತಾರೆ.